ಬೇಕೇ ಬೇಕು, ಬೀದಿ ದೀಪ ಬೇಕೇ ಬೇಕು, ಬೇಕೇ ಬೇಕು. ಇಲ್ಲಿ ಸ್ವಚ್ಛತೆ ಕಾಪಾಡಲೇಬೇಕು, ಸ್ವಚ್ಛತೆ ಆಗಬೇಕು. ಮೇಲುಕೋಟೆ ಕಣಿವೆ ತಿರುವುಗಳಲ್ಲಿ ಶಾಶ್ವತವಾಗಿ ರಾತ್ರಿ ವೇಳೆಯಲ್ಲಿ ಬೀದಿ ದೀಪ ಆಗಬೇಕು ಮತ್ತು ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ಸಾಂಕೇತಿಕವಾದ ಒಂದು ಹೋರಾಟವನ್ನು ಮೇಲುಕೋಟೆಯ ಪ್ರವೇಶ ದ್ವಾರದ ಕಣಿವೆ ತಿರುವುಗಳಲ್ಲಿ ಬಾಲುಗೌಡ ಮತ್ತು ನಾವು ಇಬ್ಬರು ಮಾಡ್ತಾ ಇದ್ದೀವಿ. ಇದು ಸರ್ಕಾರ ಗಮನಿಸಬೇಕು, ಜಿಲ್ಲಾಡಳಿತ ಗಮನಿಸಬೇಕು, ತಾಲೂಕು ಆಡಳಿತ ಗಮನಿಸಬೇಕು. ಇಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಕರ್ವಿದೆ, ಆಕ್ಸಿಡೆಂಟ್ ಆಗ್ತವೆ. ಒಂದು ಎರಡನೇದಾಗಿ ಕಳ್ಳರ ಕಾಟ, ನಿಧಾನಕ್ಕೆ ಹೋಯ್ತು ಅಂದರೆ ಕಳ್ಳರ ಕಾಟ. ಮೂರನೇದಾಗಿ ಚಿರತೆ ಕಾಟ ಇದೆ. ಕೂಡಲೇ ಶಾಶ್ವತ ರಸ್ತೆ ವಿದ್ಯುತ್ ದೀಪಗಳನ್ನು ರಾತ್ರಿ ವೇಳೆಯಲ್ಲಿ ಹಾಕುವಂಥ ಒಂದು ವ್ಯವಸ್ಥೆ ಆಗಬೇಕು. ಮತ್ತು ಗುಂಡಿ ಏನಾದರೂ ಅಪಾಯದ ಜಾಗದಲ್ಲಿ ನಿಧಾನಕ್ಕೆ ಹೋದ್ರೂ ಚಿರತೆ ಕಾಟ, ಕಳ್ಳರ ಕಾಟ ಮತ್ತು ಆಕ್ಸಿಡೆಂಟು. ಫಾಸ್ಟಲ್ಲಿ ಹೋಯ್ತೀವಿ ಅಂದರೆ ಬಿದ್ದು ಚೆಲ್ಲಾಡಿ ಪ್ರಾಣ ಕಳ್ಕೊಳ್ತೀವಿ. ಪ್ರಾಣ ಏನಾದ್ರು ಕಳ್ಕೊಳ್ತು ಅಂತ ಅಂದರೆ ಅಧಿಕಾರಿಗಳ ಮೇಲೆ ಕೇಸ್ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಮುಂದೊಂದು ದಿನಗಳಲ್ಲಿ. ಆಮೇಲೆ ತ್ಯಾಜ್ಯ ವಿಲೇವಾರಿ ಘಟಕ ಅಲ್ಲಿದೆ, ತೋರಿಸ್ತೀವಿ ಬನ್ನಿ. ಅಲ್ಲಿದೆ ವಿಲೇವಾರಿ ಘಟಕ ಅಲ್ಲಿದೆ, ಆದರೆ ತ್ಯಾಜ್ಯ ಸುರಿತಕ್ಕಂಥ ಒಂದು ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ಮೇಲುಕೋಟೆಗೆ ಶೋಭೆ ತರಲ್ಲ. ಮೇಲುಕೋಟೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ, ಕತ್ತೆ ಕಾಯ್ತಾ ಇದ್ದೀರಾ ಅಂತ ನಾನು ಪ್ರಶ್ನೆಯನ್ನು ಮಾಡ್ತೀನಿ. ಇಲ್ಲಿ CC ಕ್ಯಾಮ್ರಾ ಹಾಕ್ರಿ, ಲೈಟ್ ಹಾಕ್ರಿ. ನೀವು ಇಲ್ಲಿ ಗಾರ್ಬೇಜ್ ಕೇಂದ್ರ ಅಲ್ಲಿ ಮಾಡಿದಿರಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಸಾರ್ವಜನಿಕರ ತೆರಿಗೆಯನ್ನು ಅಲ್ಪೋಲ್ ಮಾಡಿದಿರಿ. ಗ್ರಾಮ ಪಂಚಾಯತಿ ಬಳಗಟ್ಟ ಮತ್ತು ಗ್ರಾಮ ಪಂಚಾಯತಿ ಮೇಲುಕೋಟೆ 2 ಘನತ್ಯಾಜ್ಯ ಘಟಕಗಳನ್ನು ಮಾಡಿದಿರಿ. ಹೆಂಗೆ ಸುರಿತಾ ಇದ್ದೀರಿ ಇಲ್ಲಿ? ಸಾರ್ವಜನಿಕರು ಯಾರಾದ್ರೂ ಫೋಟೋ ಶೂಟ್ ಮಾಡ್ತು ಅಂದರೆ 5,000 ರೂಪಾಯಿ ಕಲೆಕ್ಟ್ ಮಾಡ್ತೀರಿ. ಅದು ಸ್ಥಳೀಯರು ಇದ್ರೂ ಬಿಡೋದಿಲ್ಲ. 5,000 ಕೊಡಿ ಅಂತೀರಿ. ಎಲ್ಲಿ ದುಡ್ಡು ನುಂಗಾಗ್ತಾ ಇದ್ದೀರಿ? ಆಕ್ರೋಶ ವ್ಯಕ್ತಪಡಿಸ್ತೀವಿ ನಾವು. ಇದು ಕೂಡಲೇ ಸರಿಪಡಿಸಲಿಲ್ಲ ಅಂತಂದರೆ ಇದೇ ಜಾಗದಲ್ಲಿ ಶಾಮಿಯಾನ ಹಾಕ್ಕೊಂಡು ಬಾಲುಗೌಡ, ನಾವು, ಸ್ಥಳೀಯ ಮುಖಂಡರು, ಒಂದಷ್ಟು ಸಂಘಟನೆಗಳು ಎಲ್ಲರೂ ಇಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ತಮ್ಮ ಮಾಧ್ಯಮದ ಮುಖ್ಯವಾಗಿ ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಮೇಲುಕೋಟೆ ಬೆಟ್ಟಸ್ವಾಮಿಗೌಡ ಮತ್ತು ವಕೀಲರಾದ ಬಾಲುಗೌಡ. ಎಲ್ಲೆಲ್ಲೋ ಕೋಟಿಗಟ್ಟಲೆ ದುಡ್ಡು ಮಾಡಿಕೊಂಡು ಯಾರು ತಿಂತಾ ಇರ್ತಾರೆ. ಇಲ್ಲಿ ಅಭಿವೃದ್ಧಿ ಆಗಲ್ಲ. ಇಲ್ಲಿ ಈ ಭಾಗದಲ್ಲಿ ತರ್ನಿರಂಗಲ್ಲಿ ಎಲ್ಲ ಗುಂಡಿ ಬಿದ್ದಿವೆ. ಅಪಘಾತ ಆಗುತ್ತೆ, 3-4 ಅಪಘಾತ ಆಗಿವೆ. ಇಲ್ಲಿ ನೈಟ್ ಹೊತ್ತು ಯಾರಾದರೂ ಹೊರಗಡೆ ಬರಬೇಕು ಅಂದರೆ ಭಯ ಬೀಳ್ತಾರೆ. ಮತ್ತು ಅಲ್ಲಿ ಮುಂದೆ ದೇವಸ್ಥಾನಕ್ಕೆ ಹೊರನಂದಿ ದೇವಸ್ಥಾನಕ್ಕೆ ಹೋಗೋದು ಕೂಡ ಅಲ್ಲೂ ಭಯ ಬೀಳ್ತಾರೆ. ಇಲ್ಲಿ ಯಾರು ಇದೇ ರೀತಿ ದೀಪಾಲಂಕಾರ ಮಾಡೋದಾಗಲಿ ಒಂದು ಉನ್ನತ ಮಟ್ಟದಂಥ ದೀಪಾಲಂಕಾರ ಮಾಡಿಸ್ಬೇಕು. ನೈಟ್ ಹೊತ್ತು ಬರೋ ಎಲ್ಲರೂ ಕೂಡ ಯಾರು ಬರೋದು ಧೈರ್ಯ ಬರೋಂಗಂತ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಸ್ಥಳೀಯ ಶಾಸಕರಾಗಲಿ ಮತ್ತು ಜಿಲ್ಲಾಡಳಿತವರಾಗಲಿ ಇದ್ರ ಬಗ್ಗೆ ಗಮನ ಕೊಡಬೇಕು. ನಮ್ಮ ಮೇಲ್ಕೋಟೆ ಬಗ್ಗೆ ಯಾಕೆ ನಮ್ಮ ವಿಚಾರವನ್ನು ತೆಗೆದುಕೊಳ್ಳೋದು ಏನು ಮಾಡದೇ ಇರೋದು ಒಂದು ಪುಸ್ತಕರ. ದಯವಿಟ್ಟು ಇದ್ರ ಬಗ್ಗೆ ಇದು ಮಾಡಬೇಕು. ಜಾತ್ರೆ ಮುಂಚಿತವಾಗಿ ಒಂದು ವೇಳೆ ಮಾಡಲಿ ಅಂತಂದರೆ ಈ ಭಾಗದ ಜನರೆಲ್ಲ ನಾವು ಒಗ್ಗಟ್ಟಿಂದ ಧರಣಿ ಮಾಡ್ತೀವಿ. ನಮ್ಮ ದೇವಸ್ಥಾನದ ಬರುವಂಥ ಖಜಾನೆ ದುಡ್ಡೆಲ್ಲ ಸರ್ಕಾರಕ್ಕೆ ಸೇರ್ತದೆ. ಆ ಸರ್ಕಾರಕ್ಕೆ ಸೇರೋ ದುಡ್ಡು ಎಲ್ಲೆಲ್ಲ ಹೋಗ್ತದೆ. ನಮ್ಮ ಅಭಿವೃದ್ಧಿ ಆಗೋದು ದೊಡ್ಡ ಒಂದು ತಲ್ಲವಾಗಿದೆ ನಮಗೆ. ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಿಸೋಣ. ಇಲ್ಲೆಲ್ಲಂದರೆ ಅಲ್ಲಲ್ಲೇ ಕಸಗಳನ್ನು ಬಿಸಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲಕ್ಕೂ ಇದು ಆಡಳಿತ ಮಂಡಳಿ ಹೊಣೆಗಾರಿಕೆ ಹೊತ್ಕೋಬೇಕು. ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಅಂದ್ಬಿಟ್ಟು ಮೇಲುಕೋಟೆಯ ಪ್ರವೇಶ ದ್ವಾರದ ಕಣಿವೆ ತಿರುವುಗಳಲ್ಲಿ ಶಾಶ್ವತವಾಗಿ ಬೀದಿ ದೀಪ, ಸ್ವಚ್ಛತೆ ಮತ್ತು ರಸ್ತೆ ಆಗಬೇಕು ಅಂತ ಸಾಂಕೇತಿಕವಾದ ಉರುಳು ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ. ಮೇಲುಕೋಟೆ ಬೆಟ್ಟಸ್ವಾಮಿಗೌಡ, ರಾಜ್ಯಾಧ್ಯಕ್ಷರು, ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ. ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.